ಫುಲ್ಲು ಮಸ್ತು, ಎಲ್ಲ ಕಡೆ ಗ್ಯಾಪು, ಬ್ಯಾಟ್ರಿ ಒಳ್ಳೆ ಏರ್ ಫ್ಲೋ ಆಯ್ತದೆ ಕೂಲ್ ಆಗೋಕ್ಕೆ. ಅದನ್ನು ಯೋಚನೆ ಮಾಡೋಕೆ ನಾವು ನಿಮ್ಮನ್ನು ಮಾಡಿರೋದು ಹಿಂಗೆ. ನಮ್ಮನ್ನು ಯೋಚನೆ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಹೆಂಗೋ ಕಿತ್ತಾಗ್ತದ ಇದೆಲ್ಲ ಡಿಕ್ಕಿ ನಿಂಗೆ ತೂತ್ ಮಾಡ್ತಾ ಅದು. ನಮ್ಮನ್ನು ಏನದು ಇಂಜಿನಿಯರಿಂಗ್ ಇಲ್ಲಿ ಇರ್ಬೋದು. ನಮ್ಮನ್ನು ಎಲ್ಲ ಓದ್ಕೊಂಡ್ ಬಂದೈತೆ ಅಷ್ಟೇ. ಇಂಜಿನಿಯರಿಂಗ್ ಡ್ರಾಪ್ ಔಟ್ ಮಾಡೈತೆ, ಕೆಲಸ ಸಿಕ್ಕಲ್ಲ ಅಂದ್ಬಿಟ್ಟು ನಿನ್ನ ಗಾಳಿ ಬಂದು ಪ್ರಾಕ್ಟೀಸ್ ಮಾಡೈತೆ. ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಬಕ್ಚೋದಿ ಚಾನಲ್. ನನ್ನ ಜೊತೆ ಇದ್ರೆ ಕಂಟೆಂಟ್ ನಿಮ್ಗೆ ಗೊತ್ತಾನೆ. ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಜೀಸ್ ನ್ಯೂ ಬಿಲ್ಡಿಂಗ್ ಹೋಮ್. ಇಲ್ಲಿ ನಮ್ಮ ಬಾಸ್ ಅವರೇ, ಇಲ್ಲಿ ನಮ್ಮ ಬಾಸ್ ಕಾರ್ ಐತೆ, ಮಸ್ತಾಗಿ ವಾಶ್ ಮಾಡ್ತಾಯಿದ್ದೀವಿ. ಇದು ಹಿಂದೆ ನೀವು ನೋಡ್ಬೋದು ಹೆಂಗೋ ಚೋಟ ಇದು. ಇದು ಅವ್ರ ಹೋಮ್. ಇವತ್ತು ಬನ್ನಿ ನೋಡೋಣ. ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಹಾಕಲ್ಲ. ಆಗತ್ತೆ ಬಾರೋ. ಅಲ್ಲ ಹಾಕಲ್ಲ ಅಂತೀರ, ಮನೆ ತೋರಿಸೋ. ಗೈಸ್ ಸಾರಿ ಗೈಸ್, ನನ್ನ ನೋಡೋಕೆ ನೀವು ಅಷ್ಟು ಲಕ್ಕಿ ಇಲ್ಲ. ಮನೆ ನೋಡಿ ಇವಾಗ ಇದ್ರಲ್ಲಿ ಕಾಣಿಸೋದು ಹೆಂಗೋ ಇದು. ಬಂತು, ಬಂದು ಜೂಟ್ ಆಗೋಣ. ಗ್ರೌಂಡ್ ಫ್ಲೋರ್ ಬಾಡಿಗೆ ಮನೆ. ಜಿ ಇವಾಗ ನೆಕ್ಸ್ಟ್ ಅದೇ ಬಾಡಿಗೆಯಿಂದ ಬದುಕೋದು. ನೆಕ್ಸ್ಟು ಈ ಮನೆ ಬಾಡಿಗೆಯಿಂದ ಇಲ್ಲ ಬದುಕಲ್ಲ, ನಮಗೆ ಪಾರ್ಟಿ ಕೊಡಿಸ್ತಾನೆ. ಇಲ್ಲಿ ಬುದ್ಧನ ಮನೆ. ಇದು ತೋರಿಸೋದು, ಇದು ಬುದ್ಧನ ಮನೆ. ಕಟ್ಟಕ್ ಮುಂಚೆನೆ ಸೆಟ್. ಯಾವ್ದು ದೊಡ್ಡದೈತೆ, ಇದು ದೊಡ್ಡದೈತೆ, ಅದು ದೊಡ್ಡದು, ಅದು ಬುದ್ಧನ ಮನೆ. ಆಕ್ಚುಲಿ ಅವ್ರು ಬುದ್ಧ ಯಾರು ಅಂತ ಗೊತ್ತಿಲ್ಲ, ಬರ್ರಿ ಡೌಗಳು ಮಾಡ್ತಾನೆ. ಇಷ್ಟು ದೊಡ್ಡದು ಎಕ್ಸ್ಬಿಡ್ತೀವಿ ಬಾಗ್ಲು. ಇಷ್ಟು ದೊಡ್ಡದೇ ಬರುತ್ತೆ ಜಿ, ಇಷ್ಟು ದೊಡ್ಡದು ಬರುತ್ತೆ. ಇದು ಬುದ್ಧನ ಮನೆ. ಇಲ್ಲಿ ಬುದ್ಧ, ಟಿವಿ, ವಾಷಿಂಗ್ ಮೆಷಿನ್, ಫ್ರಿಜ್ಜು ಎಲ್ಲ ಹಾಕುತ್ತಾನೆ. ಬುದ್ಧ ಮರಕ್ಕಿಂತ ಮುಂಚೆನೆ ಯಾರೋ ಮಲಕೊಂಡ್ಬಿಟ್ಟಾರೆ. ನಂದೊಂದು ಜೇಮ್ಸ್ ಬಾಂಡ್ ತೆಗೆ. ಶೇಕೆ ಆಯ್ತಾ ಇಲ್ಲ? ಶೇಕ್ ಆದ್ರೆ ಮನೆ ಬಿದ್ದೈತೈತೆ. ಇಸ್ಕೊತ್ತು. ಉಲ್ಟಾ ಐತಾ ಸೀದಾ ಐತಾ ಮಚ್ಚ? ನಂಗೆ ಗೊತ್ತಿಲ್ಲ. ಉಲ್ಟಾ ಐತೆ. ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಶ್ರೀಮಂತ ಜಿ, ಇದನ್ನ ನೋಡ್ಬೇಡ, ನೋಡಿದ್ರೆ ಇದಕ್ಕೆ ಇಸ್ಕೋ. ಇಲ್ಲ ಬಜ್ಜಿ ಕಡೆ ಸೇ ಹೆಂಗ್ ಗೊತ್ತಾ ಜಿ? ಇದೇನು ಜಿ ಎಕ್ಸ್ಪ್ಲೈನ್ ಮಾಡಿ ಕೊಡಿ. ಇದು ನಿಮ್ಮನೆ ಜಿ ಎಕ್ಸ್ಪ್ಲೈನ್ ಮಾಡು ನೀನೆ. ಅದು ಎಂಟ್ರೆನ್ಸ್, ಅಲ್ಲಿಂದ ಎಂಟ್ರೆನ್ಸ್. ಬಾಕ್ಲು ತೋರಿಸಿಲ್ಲ ಮತ್ತೆ ನೀನು? ಹಾಯ್, ಬಾಕ್ಲು ತೋರಿಸ್ಬೇಕಿತ್ತು. ಬಾಕ್ಲು ಇವಾಗಲ್ಲ ಹಾಕೋದು, ಅದು ವಾಸ್ಕೋದು. ರಾಸ್ಕಲ್, ವಾಸ್ಕಲ್ ಇಂದಾನೆ ಬರ್ಬೇಕಿತ್ತು. ಯಾವಾಗ ಜಿ ಹಾಕಿದ್ದು? ನೆನ್ನೆನಾ ಮೊನ್ನೆನಾ? ಶುಕ್ರವಾರ, ಫ್ರೈಡೆ. ಮಸ್ತಾಗಿ ಐದು ಜಿ ಫುಲ್ಲು. ಫ್ರೈಡೆ ಅಲ್ಲ, ಬಟ್ ಇದು ಉಡಾಳಾಗಲ್ವೇನೋ? ನಂತರದವ್ರು ಒಟ್ಟಿಗೆ 2 ಟೈಮ್ ಬರ್ಬೋದು. ಇದು ಟೀ ಕುಡ್ದು ಆಲ್ರೆಡಿ ಎಲ್ಲ ಫುಲ್ ಪ್ಲಾಸ್ಟಿಂಗ್ ಹಾಕಿ ನೀಟಾಗಿ ಮಾಡಿ. ಈ ಕಡೆ ಇಲ್ಲಿ ದೇವ್ರ ಮನೆ ಬರುತ್ತೆ. ಜಿ ಅದೇನ ಗ್ಯಾಪ್ ಹಂಗ್ಬಿಟ್ಟವ್ರ ಮೇಲೆ ಕವರ್ ಮಾಡಬೇಕು, ವೆಂಟಿಲೇಷನ್ಗೆ ಅಂತ ಬಿಟ್ಟಿಲ್ಲ, ಕವರ್ ಮಾಡ್ತಾರೆ. ಇಟ್ಗೆ ಮೋಸ್ಟ್ಲಿ ಯಾವಾಗ ಕಮ್ಮಿ ಆಗ್ಬಿಟ್ಟೈತೆ, ಸ್ಟಾಕ್ ಬಂದ್ಬಿಟ್ಟು. ಮಸ್ತ್. ಇಲ್ಲಿ ದೊಡ್ಡ ವಿಂಡೋ ಬಂದ್ರೆ ಫುಲ್ಲು ಇಟ್ಸ್ ಅ ಬಾಲ್ಕನಿ. ಕುತ್ಕೊಳಕ್ಕಾಗಲಿ ಇದೆ ಹಾಕ್ಬಿಟ್ಟವ್ರೆ. ಓ ಇಲ್ಲ, ಡೋರು ಮಸ್ತಾಗಿದೆಯಲ್ಲ, ಸ್ವಲ್ಪ ಜಾಗನೇ ಅವರೆಲ್ಲ ಸೀರಿಯಸ್ ಆಗಿಲ್ಲ ಹತ್ಬಿಟ್ಟು ಹೆಂಗೋ ಕೆಲಸ ಮಾಡ್ತಾರೆ. ಲೋ, ನಂಗೆ ಇಲ್ಲೇ ಹೋದ್ರೇನೆ ಫುಲ್ ಟಮಾರೆ. 10 ಶೋಟ ಅನ್ಸುತ್ತೆ. ಭಾಳ ಸುಮ್ಮನಿರಪ್ಪ, ಬದುಕಬೇಕು. ಅಯ್ಯೋ ನಮಗೆ ಬಿಡ್ತಾನಲ್ಲಿ ಬಿಡ್ತು 4 ಕಿತ ಬಿಡ್ತು. ಸೊ ವಿ ಆರ್ ಹಿಟ್ಟಿಂಗ್ ಟು 3rd ಫ್ಲೋರ್. ಈ ಮನೆ ಡೂಪ್ಲೆಕ್ಸು. ಇಲ್ಲಿ ಬಂದ್ರೆ ಹಿಂಗೆ ಕಸ ಹಾಕ್ಬಿಟ್ಟು ಹೋಗ್ಬೋದು ಜಿ ಹಿಂಗ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಓಯ್ ಜಿ, The builder should be penalized ಜಿ for this. ಕಿತ್ತಾಕ್ದ. The builder should be penalized for this. ಇನ್ನೊಂದು. 1,000 minus ಇನ್ನೊಂದು. ಇನ್ನೊಂದು. ನಾನು ನೆಕ್ಸ್ಟ್ ತಿಂಗಳು ಸಂಬಳ ಜಾಸ್ತಿ ಇಸ್ಕೊಳ್ಳೆ. ಅಷ್ಟೇ ಅಣ್ಣ. ಒಂದು ಸ್ವಲ್ಪ ಇವಾಗ ಸಿಮೆಂಟ್ ಸ್ವಲ್ಪ ಜಾಸ್ತಿ ಬೇಕು. ಚೋಟ ನಾವ್ ಯಾವಾಗೋ ಚೋಟ ಈ ಥರ ಎಲ್ಲ ಫುಲ್ ಮಸ್ತಾಗಿ ಮನೆ ಕಟ್ಸೋದು. ಜಿ ಕಟ್ಸೋಣ, ನೆಕ್ಸ್ಟ್ ನಾವು ಕಟ್ಸೋಣ ಅಷ್ಟೇ. ಅವ್ನಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಐತಲ್ಲ. ಹ್ಞೂ ಜಿ. ಅಷ್ಟೇ ತಾನೇ ಕಟ್ಸೋಣ ಬಿಡ. ಹೌದೇ. Hemant room is very kunjum. This is for temporary. He is getting a makeover here. We are getting Italian furniture, American marble, and we are getting Korean style theme home. ಇಲ್ಲಿ ಒಬ್ಬ ಸ್ವಿಮ್ಮಿಂಗ್ ಪೂಲ್ ಕಟ್ಸವನೆ ಜಿ. ಆ ಸ್ವಿಮ್ಮಿಂಗ್ ಪೂಲ್ ನೋಡಕ್ ಅಂದ್ಬಿಟ್ಟು ಹಠ ಮಾಡಿ ಮೇಗಡೆ ರೂಮ್ ಹಾಕ್ಸ್ಕೊತೀನಿ ಅಂತವನೆ. ಅದನ್ನ ತೋರ್ಸ ಬ್ಲಾಗ್ ಅಲ್ಲಿ ಇಂಪಾರ್ಟೆಂಟ್ ಕಾಣಿಸುತ್ತೆ ಇವಾಗ ಗೊತ್ತಿಲ್ಲ ನನ್ನಿಂದ. ತಡಿ
ಅಲ್ಲಿ ಆ ಬಿಲ್ಡಿಂಗು ಫುಲ್ಲು ಮಸ್ತಾಗಿ ಕಟ್ಸೋನೆ ಯಾರೋ ಒಬ್ಬ ಹುಡುಗ ಸ್ವಿಮ್ಮಿಂಗ್ ಪೂಲು. ನಮ್ಮ ಜಿ ಆ ಸ್ವಿಮ್ಮಿಂಗ್ ಪೂಲ್ ನೋಡಿದಾಗಿಂದ ಆಸೆ ಆಗ್ಬಿಟ್ಟು ಮೇಲ್ಗಡೆ ಒಂದು ರೂಮ್ ಹಾಕೋತೀನಿ ನಾನು ಟೆರಸಲ್ಲಿ ಅಂತ ಆಟ ಹಿಡಿತಾವನೆ. ಹೇಳೋ ಬಿಲ್ಡ್ ಕ್ವಾಲಿಟಿ ಮನೆ ಜೊತೆ ಕಾರ್ದು ಚೆಕ್ ಮಾಡೋಣ. ಹಳೆ ಕಾಲು ಶಿಫ್ಟ್ ಇವ್ರದ್ದು ಇನ್ನೊಂದು ಕಲ್ಲು ಹೊಡೆದು ಎಷ್ಟು ಜಾಸ್ತಿ ಡೆಂಟ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಈ ವಿಡಿಯೋ ಅಂಕಲ್ ಆಂಟಿನೂ ನೋಡ್ತಾರೆ, ಅದೇನು ನಿಂದೆ ರಿಸ್ಕ್. ನೀವು ತಾನೇ ರಿಸ್ಕ್ EMI ಕಟ್ಟಿರೋದು. ಒಂದು ಗಂಟೆ 2 ಗಂಟೆ ಆರಾಮಾಗಿ ಈಚೆಯಿಂದ ಬಂದ್ಬಿಡ್ಬೋದು. ಈಚ್ ಕಡೆಯಿಂದ ಬರ್ಬೋದು. ಬೆಳಗ್ಗೆ ಎದ್ಬಿಟ್ಟು ನಾವು 10 ಗಂಟೆಗೆ ಬಂದು ಈಚೆಯಿಂದ ಬಂದ್ಬಿಟ್ವಿ. ಲೀಗಲ್ ಆಗಿರ್ಬೋದು ನಾವು ಅದು ನೋಡ್ಬಿಟ್ಟೆ ಒಳಗಿಂದ ಕಟ್ಸ್ತೀವಿ. ನಾನೇನು ಇಲ್ಲಿಂದ ಮೇಲ್ ಬರಕ್ಕೆ ಎಷ್ಟೊತ್ತು ಮಚ್ಚ? ಹಾರ್ಡ್ಲಿ 2 ಮಿನಿಟ್ಸ್. 2 minutes. ಚೂಡ ಬಾಡಿಗೆ ಎಷ್ಟು ಕೊಡ್ತೀಯ ಜಿ ಮನೆಗೆ? ತಿಂಗಳಿಗೆ 8,000. 8,000 ರೂಪಾಯಿ. 18,000. ಥ್ಯಾಂಕ್ಸ್ ಅಷ್ಟು ಅಡ್ವಾನ್ಸ್ ಕೊಡ್ತೀನಿ. ಅಷ್ಟು ಅಡ್ವಾನ್ಸ್ ಕೊಡ್ತೀನಿ. ತಿಂಗಳಿಗೆ 8,000 ಕೊಡ್ತೀಯಾ? 8,000 ಅಡ್ವಾನ್ಸ್ ಕೊಡ್ತೀನಿ, 800 ರೂಪಾಯಿ ಬಾಡಿಗೆ ಕೊಡ್ತೀನಿ. 18,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾನಂತೆ. ದಿನಕ್ಕೆ ಕೊಟ್ಬಿಡಪ್ಪ ಜಿ. ಕೇಳೋದು ಕೇಳಿದೆ ಅವನೇ ಹೇಳಿದ್ದು 18. ಬ್ರದರ್ ಇಟ್ ಈಸ್ ಎ 70,000 ಬೇಡ. ಓಕೆ ನಮ್ಮ ಜಿ ದೊಡ್ಡವನು 80,000 ಅಡ್ವಾನ್ಸ್. ಎಷ್ಟು ಬಾಡಿಗೆನು? 9,000 ರೂಪೀಸ್ ಓವರ್ ರೆಂಟ್. ಜಿ ನಿಂಗೆ 8,000 ಓಕೆನಾ? ಜಿ 8,000 ಓಕೆನಾ? ಇದು ನನಗಲ್ಲ ಜಿ. ಅವ್ನು 9 ಅಂದವನೆ, 1,000 ನಾನು ಕೊಟ್ಬಿಡು. ಏನಕ್ಕೆ ಸತ್ತೆ ಅಂದ್ರೆ ನಮ್ಮ ಹುಡುಗ ಬುದ್ಧ ಜಾಸ್ತಿ ನಗ್ಸ್ಬಿಡ ಬುದ್ಧಗೊಂದು ಸಾಯ್ಬಿಟ್ಟೆ. ಅದು ಸೀರಿಯಸ್ ಆಗಿದೆ. ಫಸ್ಟ್ ಟೈಮ್ ಕೇಳಿದ್ರೆ ಯಾರು ನಗ್ಸಿದಕ್ಕೆ ಏನು ಬೇಜಾರು. ಗೋಕುಲ್ ನಿಂಗೆ ಯಾರು ಜಾಸ್ತಿ ನಗ್ಸಿ ನಿನ್ನ ಲೈಫಲ್ಲಿ ನೀನು ಯಾರು ಜಾಸ್ತಿ ನಗ್ಸಿರೋದು ಗೋಕುಲ್? ನಾನೇ. ಸುಮ್ಮನಿರೋ ಯಾಕೋ ಕಾನ್ಸಂಟ್ರೇಷನ್ ಮಾಡ್ಬೇಕಂತ. ಜಿ ಅಫೆಂಡ್ ಆಯ್ತಾನೆ. ಆದರೂ ಜಿ ಅಲ್ಲಿ ಜ್ಯೂಸ್ಗೆ ಆಗಿದೆ, ಅಫೆಂಡು ಬೇರೆ ಯಾವುದಕ್ಕೂ ಆಗಿಲ್ಲ. ಇವಾಗ ಅದ್ರ ಬಗ್ಗೆ ಮಾತಾಡಬಾರ್ದು. ಅಲ್ಲಿ ಸಾರಿ ಗೋಪಾಲ್, ಸಾರಿ.